ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆದೇಶದಂತೆ ಕೊರಟಗೆರೆ ಕ್ಷೇತ್ರದಲ್ಲಿ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಕಚೇರಿ ಮತ್ತು ಅಧ್ಯಕ್ಷರ ನೇಮಕ. ಕೊರಟಗೆರೆ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಕಚೇರಿ ಉದ್ಘಾಟನೆ ಮತ್ತು ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ. ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಾದ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವ ನಿಧಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಪಂಚ ಗ್ಯಾರಂಟಿ ಸಮರ್ಪಕ ಅನುಷ್ಠಾನಕ್ಕಾಗಿ ನೂತನ ಕಚೇರಿ ಮತ್ತು ಅಧ್ಯಕ್ಷರ ನೇಮಕ ಮಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್ ಮತ್ತು ಅಶ್ವತ್ಥ ನಾರಾಯಣ ನೇತೃತ್ವದಲ್ಲಿ ಕಚೇರಿ ಉದ್ಘಾಟನೆ. ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ವೆಂಕಟೇಶ ಮೂರ್ತಿ, ಉಪಾಧ್ಯಕ್ಷ ಕಿಶೋರ್, ಅಧ್ಯಕ್ಷರು ಬಿಸಿ ವೆಂಕಟೇಶ ಮೂರ್ತಿ, ಉಪಾಧ್ಯಕ್ಷರುಗಳಾದ ರಿಯಾಜ್ ಅಹಮದ್, ಗೋಪಾಲಕೃಷ್ಣ, ಬಿಸಿ ಶ್ರೀವಿದ್ಯಾ, ರೋಹಿತ್ ಕೆಎಲ್, ಪವನ್ ಕುಮಾರ್, ಆನಂದ್ ಎಂಎಸ್, ಶಿವಕುಮಾರ್ ಡಿ, ಪುಟ್ಟಸ್ವಾಮಿ ಎಂಆರ್, ಚಂದ್ರಕಲಾ, ಟಿಆರ್ ರಾಘವೇಂದ್ರ, ವೀರಣ್ಣಗೌಡ, ಚಂದ್ರಶೇಖರ್, ರೋಹಿತ್ ಕೆಎಲ್ ಸೇರಿದಂತೆ 15 ಜನ ಉಪಾಧ್ಯಕ್ಷರ ನೇಮಕ. ಅನ್ನಭಾಗ್ಯಕ್ಕೆ ಗೃಹಲಕ್ಷ್ಮಿ, ಯುವ ನಿಧಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ. ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಸಮಸ್ಯೆ ಬಗೆಹರಿಸಲು ಸಮಿತಿಯ ಸದಸ್ಯರಿಂದ ಗ್ರಾಮ ಮಟ್ಟದಲ್ಲಿ ತುರ್ತು ಸಭೆಗೆ ಆದ್ಯತೆ. ನಮಸ್ಕಾರ. ಈ ದಿನ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯದ ಗೃಹ ಮಂತ್ರಿಗಳು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ಅವರ ಒಂದು ಆಶೀರ್ವಾದದಿಂದ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 5 ಸರ್ಕಾರ ಜಾರಿ ತಂದಿರುವ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡೋದಕ್ಕಾಗಿ ವೆಂಕಟೇಶ್ ಮೂರ್ತಿಯವರ ಒಂದು ಅಧ್ಯಕ್ಷತೆಯಲ್ಲಿ ಇನ್ನೂ ಉಳಿದಂತೆ 14 ಉಪಾಧ್ಯಕ್ಷರ ಒಂದು ಸಮಿತಿಯನ್ನು ಸರ್ಕಾರ ಆದೇಶ ಮಾಡಿ ಹೊರಡಿಸಿದೆ. ಈ ನಿಟ್ಟಿನಲ್ಲಿ ಅವರ ಒಂದು ಅನುಷ್ಠಾನ ಸಮಿತಿಗೆ ಒಂದು ಕಾರ್ಯಚಟುವಟಿಕೆ ಮಾಡೋದಕ್ಕೆ ತಾಲೂಕು ಪಂಚಾಯಿತಿಯಲ್ಲಿ ಒಂದು ಕಚೇರಿಯನ್ನು ಈ ದಿನದಿಂದ ಪ್ರಾರಂಭ ಮಾಡಲಾಗಿದೆ. ಅದೇ ರೀತಿಯಾಗಿ ಈ 5 ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಲ್ಲಿ ಅನುಷ್ಠಾನ ಸಮಿತಿ ಯಾವ ರೀತಿ ನಮ್ಮ ಸರ್ಕಾರದ ಈ ವಿವಿಧ ಇಲಾಖೆಗಳ ಸಹಕಾರ ಕೋರುತ್ತೆ, ಅದರ ಪರವಾಗಿ ಸಂಪೂರ್ಣವಾಗಿ ನಾವು ತಾಲೂಕು ಆಡಳಿತ ಮತ್ತು ಎಲ್ಲ ಇಲಾಖೆಗಳು ಬೆಂಬಲವಾಗಿರ್ತೀವಿ. ಹಾಗೂ ಅವರ ಒಂದು ಸಹಭಾಗಿತ್ವದಲ್ಲಿ ಪ್ರತಿಯೊಬ್ಬರಿಗೂ ಕಡೆ ವ್ಯಕ್ತಿಗೂ ಕೂಡ ಈ ಒಂದು 5 ಗ್ಯಾರಂಟಿ ಕಾರ್ಯಕ್ರಮಗಳ ಒಂದು ಫಲವನ್ನು ತಲುಪಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು ಈಗಾಗಲೇ ಮಾಹಿತಿ ಬಂದಂತೆ ನಮಗೆ ಸುಮಾರು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 39,000 ಕುಟುಂಬಗಳು ಯೋಜನೆಯನ್ನು ಪಡೀತಾ ಇದ್ದಾವೆ. ಯುವ ನಿಧಿ ಯೋಜನೆ ಅಡಿಯಲ್ಲಿ ಸುಮಾರು 3,000 ಅನುದಾನವನ್ನು 2,100 ವಿದ್ಯಾರ್ಥಿಗಳು ಪಡೀತಾ ಇದ್ದಾರೆ. 1,500 ಬೆನಿಫಿಟ್ ಇದೆ, ಅದನ್ನು ಸುಮಾರು 1,700 ಮಕ್ಕಳು ಪಡೀತಾ ಇದ್ದಾರೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲೂ ಕೂಡ ಸುಮಾರು ಈಗ 39,000-40,000 ಫಲಾನುಭವಿಗಳಿಗೆ ಈಗ ತಲುಪಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಯಾವುದಾದ್ರೂ ವಿವಿಧ ತಾಂತ್ರಿಕ ದೋಷಗಳಿಂದ ಯಾವುದಾದ್ರೂ ನಿಂತು ಹೋಗಿದ್ದಲ್ಲಿ ಅದನ್ನು ಕೂಡ ಮರು ಚಾಲನೆಗೆ ಕೊಡುವಲ್ಲಿ ಪ್ರಯತ್ನ ಮಾಡ್ತೀವಿ. ಅದೇ ರೀತಿಯಾಗಿ ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಗೃಹ ಜ್ಯೋತಿ ಕಾರ್ಯಕ್ರಮದ ಒಂದು ನಾವು